ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವಿವತ್ತು ಒಂದು ಸಂಗಮೇಶ್ವರ ಗುಡಿ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ನೋಡಿ ಇದೆ ಆ ಗುಡಿ. ಸದ್ಯಕ್ಕ ಗುಡಿ ಕ್ಲೋಸ್ ಮಾಡಿದ್ದಾರೆ. ಗುಡಿ ಒಳಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಆ ಥಿಂಗ್ ತೋರಿಸಿದರೆ ನೀವು ನಿಜವಾಗ್ಲೂ ಶಾಕ್ ಹೋಗ್ತೀರಾ. ಏನಂದರೆ, ನೀವು ಸಾಮಾನ್ಯದಲ್ಲಿ ರಾಮಾಯಣದಲ್ಲಿ ರಾಮ ಸೇತುವೆ ನೋಡಿರ್ತೀರಲ್ಲ, ಆ ರಾಮ ಸೇತುವೆದು ಒಂದು ಕಲ್ಲಿದೆ. ಅದನ್ನು ತೋರಿಸ್ತೀನಿ ನೋಡಿ. ಇದೆ ಆ ಕಲ್ಲು. ಬೇಕಾದರೆ ನೀವು ಶಾರ್ಟ್ಸ್ನಲ್ಲಿ ನೋಡ್ಬೋದು. ಇದೇ ಆ ಕಲ್ಲು. ಮತ್ತು ಇಲ್ಲಿ ದೀಪ ಹಚ್ಚಕ್ಕೂ ಮಾಡಿ. ಮತ್ತು ಈ ಕಡೆ ಬಂದರೆ ವೀರಭದ್ರೇಶ್ವರ ಇಲ್ಲಿ ಮಾಡಿದ್ದಾರೆ. ಇದೇ ಆ ಗುಡಿ. ಸದ್ಯಕ್ಕೆ ಬಾಗ್ಲಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಂಗೆ ಈ ಕಡೆಗೆ ಬಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಿದ್ದು, ಅಯ್ಯಪ್ಪ ಸ್ವಾಮಿ, ಮತ್ತು ಇಲ್ಲಿ ದುರ್ಗಾಮಾತೆ. ಇವಾಗ ಈ ಗುಡಿ ಸುತ್ತಾನು ಗಾರ್ಡನ್ ಥರ ಮಾಡಿದ್ದಾರೆ. ಆ ಗಾರ್ಡನ್ನು ತೋರಿಸ್ತೀವಿ ನೋಡಿ. ಇವಾಗ ನಮ್ಮ ತಮ್ಮ ಬಂದಿದ್ದಾನೆ. ಇಲ್ಲಿ ನವಗ್ರಹಗಳು ಓಪನ್ ಮಾಡಿದ್ದಾರೆ. ಇದನ್ನು ನೋಡಬಹುದು. ನವಗ್ರಹಗಳು ನೋಡಿ ಇದು ಚೆನ್ನಾಗಿ ಮಾಡಿದ್ದಾರಲ್ಲ. ಇದು ಬಳ್ಳಾರಿ ಹತ್ರ ಇರುವ ಸಂಗಮೇಶ್ವರ ದೇವಸ್ಥಾನ. ಇದು ನಾಗಪ್ಪ ಸ್ವಾಮಿನೂ ಇದೆ ನೋಡಿಲಿ. ನಮ್ಮ ತಮ್ಮ ಫುಲ್ ಎಕ್ಸಾಕ್ಟ್ ಆಗಿದ್ದಾನೆ ನೋಡೋಕ್ಕೆ. ಹನುಮಾನ್ ಸ್ವಾಮಿನೂ ಇದೆ ಇಲ್ಲಿ. ಫಸ್ಟ್ ದೇವ್ರನ್ನ ತೋರಿಸಿ, ಇಲ್ಲೆಲ್ಲ ಗಾರ್ಡನ್ ಥರ ಎಲ್ಲ ಎಕ್ಸಸೈಸ್ ಮಾಡುವೂ ಇದ್ದಾವೆ. ಅದನ್ನು ತೋರಿಸ್ತೀನಿ ನೋಡಿ ಗಾಯ್ಸ್. ಇವಾಗ ಹನುಮಂತ ಸ್ವಾಮಿ ನೋಡಿ. ಇದು ಲಾಕ್ ಆಗಿದ್ದಾರೆ. ಅದರ ಹೊರಗೆ ದೇವ್ರು ಕಾಣಿಸ್ಬೋದು. ಇದೆ ಹನುಮಾನ್ ಸ್ವಾಮಿನೂ ಕೂಡ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಅಭಿಷೇಕ ಮಾಡುವಾಗ ನೀರು ಬರುತ್ತಲ್ಲ ಅದು ಇದು. ಮತ್ತು ಇಲ್ಲೆಲ್ಲ ಫುಲ್ ಗಾರ್ಡನ್ ಥರ ಮಾಡಿದ್ದಾರೆ. ಆ ಗಾರ್ಡನ್ ತೋರಿಸಿ ನೋಡಿ. ಇದೆ ಫುಲ್ ಗಾರ್ಡನ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದು ಒಳಗೆ ಹೋಗಿ ಟ್ರೈ ಮಾಡೋಣ ಬರ್ರಿ. ನೋಡಿ ಇಲ್ಲೆಲ್ಲ ಮರಗಳು ಹಿಂಗೆ ಮಾಡಿದ್ದಾರೆ. ಸೂಪರ್. ಒಂದು ಜಂಗಲ್ ಬಂದು ಫೀಲ್ ಆಯಿತು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಅದು ವಾಟರ್ ಟ್ಯಾಂಕ್. ಇಡೀ ಏರಿಯಾದಲ್ಲಿ ವಾಟರ್ ಸಪ್ಲೈ ಮಾಡುತ್ತೆ. ವಾಟರ್ ಬೂಟ್ಸ್ ಥರ ಕೊಟ್ಟರೆ ಹಿಂಗೆ ಫೀಲ್ ಆಗ್ತಿದೆ ನಿನಗೆ ಈ ಗುಡಿ ಬಂದು. ಭಾಳ ಹ್ಯಾಪಿ ಆಗ್ತಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೆಳೆಸಿ. ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಟ್ಟೆ ಥರ ಮಾಡಿದ್ದಾರೆ ನೋಡಿ. ನಿಮ್ಮ ಮುಂದೆನೇ ಸರೌಂಡಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವಾಗ ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಜಾಸ್ತಿ ವಯಸ್ಸಾಗಿದ್ದಾರೆ ಇದ್ದಾರೆ. ಯಾಕಂದರೆ ಇಲ್ಲಿ ವಾಕಿಂಗ್ ಸ್ಟ್ರೀಟ್ ಮಾಡಿದ್ದಾರೆ. ವಾಕಿಂಗ್ ಸ್ಟ್ರೀಟ್ ಅದನ್ನು ತೋರಿಸ್ತೀನಿ ನೋಡಿ. ಅದಿಷ್ಟು ವಾಕಿಂಗ್ ಸ್ಟ್ರೀಟ್. ನಾವು ವಾಕಿಂಗ್ ಸ್ಟ್ರೀಟ್ ಹತ್ರನೇ ಹೋಗೋಣ ಬರ್ರಿ. ನಾವು ಇಲ್ಲಿ ವಾಕಿಂಗ್ ಸ್ಟ್ರೀಟು ಇದ್ದೀವಿ. ಒಂದು ಅಂದರೆ ನೋಡಿ, ಇಲ್ಲಿ ವಾಶ್ರೂಮ್ ಮಾಡಿದ್ದಾರೆ. ಇದು ವಾಕಿಂಗ್ ಸ್ಟ್ರೀಟ್. ವಯಸ್ಸಾಗಿದ್ದವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ, ಎಷ್ಟು ಲಾಂಗ್ ಇದೆ. ಈ ಗುಡಿ ಇಲ್ಲಿರೋದು ಹೇಳಿ, ನಮ್ಮ ಬಸವೇಶ್ವರ ನಗರದಲ್ಲಿ, ಬಳ್ಳಾರಿಯ ಬಸವೇಶ್ವರ ನಗರ ಸಂಗಮೇಶ್ವರ ದೇವಸ್ಥಾನ ಎಂಬುದೇ ಇದು ಪ್ರಸಿದ್ಧಿ. ಇವಾಗ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಸೂರ್ಯ ಬರ್ತಿದ್ದಾರೆ. ಇವಾಗ ಅಲ್ಲಿ ಎಕ್ಸಸೈಸ್ ಮಾಡೋದು ಇದೆ. ಮತ್ತು ಬನ್ನಿ ಮಂಕಳಮ್ಮ ಸ್ವಾಮಿನೂ ಇದ್ದಾರೆ. ಅದನ್ನು ತೋರಿಸ್ತೀನಿ ಬರ್ರಿ. ಇದು ನೋಡಿ, ಕುತ್ಕೊಳ್ಳೋಕ್ಕೆ ಚೇರು ಇದೆ. ಆ ಕಡೆ ಪಬ್ಲಿಕ್ ರೋಡ್. ನೋಡಿ ಇಲ್ಲಿ ಗ್ರೋತ್ ಮಾಡಿದ್ದಾರೆ ಅಂದರೆ ಬಾಬ್ ನೆಕ್ಸ್ಟ್ ಲೆವೆಲ್. ನಾವು ಭಾಳ ಧನ್ಯರು ಇದು ಗುಡಿ ನೋಡೋಕ್ಕೆ. ಆಮೇಲೆ ಬನ್ನಿ ಮಂಕಳಮ್ಮ ಸ್ವಾಮಿ ಇದೆ. ಇದು ಒಂದೇ ಇಲ್ಲ, ಸ್ಟಾರ್ಟಿಂಗ್ ಕೂಡ ಇದೆ. ಅಲ್ಲಿ ಹೋಗು ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಕಿಂಗ್ ಮಾಡ್ತಿದ್ರೆ ವಾಕಿಂಗ್ ಮಾಡ್ತಾನೇ ಇರಬೇಕು ಅನಿಸುತ್ತೆ. ನೋಡಿ ಎಲ್ಲ ವಾ ಫುಲ್ ಕೂಲಾಗಿದೆ. ಸೂಪರ್ ವಾ ಬಾ ಬಾ ಬಾ. ಇದು ನೋಡಿ ಹೆಂಗೆ ಕಾಣುತ್ತೆ. ಇದು ಎಕ್ಸಸೈಸ್ ಮಾಡೋದೇ ಇರೋದು. ನೋಡಿ ಹಿಂಗಿದೆ ಎಕ್ಸಸೈಸ್ ಮಾಡೋದು. ಸೂಪರ್ ಇದೆ ಗಾಯ್ಸ್ ಮಾಡೋದಕ್ಕೆ. ಬಂದು ಎಷ್ಟು ಖುಷಿ ಆಯ್ತು ಅಂದರೆ ಬಾ ಇಲ್ಲಿ ಬೆನ್ನೋವು ಬಂದರೆ ಹಿಂಗೆ ಮಕ್ಕೋಬೋದು. ನಮ್ಮ ತಮ್ಮ ಮಕ್ಕನ ತೋರಿಸ್ತೀನಿ ನೋಡಿ. ಹಾಂ ನೋಡಿ ಫ್ಲ್ಯಾಟ್ ಇಷ್ಟು ಗ್ರೌಂಡ್ ಇದು. ಇದು ಹ್ಯಾಂಡ್ ಎಕ್ಸಸೈಸ್. ವಾಹ್ ನೀವು ಇಲ್ಲಿ ಬರ್ರಿ ಗಾಯ್ಸ್, ಫುಲ್ ರಿಲ್ಯಾಕ್ಸ್. ನೋಡಿ ಇದೆಲ್ಲ ಗಿಡ ಮರಗಳು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೈತಲ್ಲ ಮಿಷಿನ್ ಕಾಣುತ್ತಲ್ಲ, ಇದನ್ನು ಮಡಿಕೆ ಉಪಯೋಗಿಸಿದ್ದು. ಇಲ್ಲಿ ಒಂದಲ್ಲ, ನಾನು ಬಂದಾಗಿಂದ 2-3 ವಾಶ್ರೂಮ್ಸ್ ನೋಡಿದ್ದೀನಿ. ವಾಹ್ ಎಕ್ಸಲೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್. ನೋಡಿ ಒಂದು ಮರಕ್ಕೆ ಎಷ್ಟು ಗ್ಯಾಪ್ ಕೊಡ್ತಾರೆ ನೋಡಿ. ವಾಹ್ ವಾಹ್ ಬಾ ಸೂಪರಾಗಿದೆ. ಇದು ಅಲ್ಲಿ ಗೇಟ್ ಕಾಣುತ್ತಲ್ಲ, ಅಲ್ಲಿ ಲಾಕ್ ಮಾಡ್ತಾರೆ. ಆಫ್ಟರ್ನೂನ್ ಬಂದರೆ ಅದಿಷ್ಟೇ ಬಂದು ಅಲವು. ನಾನು ಇನ್ನೊಂದು ತುಳಸಿ ಗಿಡ ಅಂತ ಹೇಳಿದ್ನಲ್ಲ, ಅದೇ ಅದು ಅಲ್ಲಿ ಕಾಣುತ್ತಲ್ಲ, ಅದೇ ಅದು ಇನ್ನೊಂದು ತುಳಸಿ ಗಿಡ. ನಾನು ಹೇಳಿದ್ನಲ್ಲ ಗೇಟ್ ಅಂತ, ಇದೆ. ಆಫ್ಟರ್ನೂನ್ ಬಂದರೆ ಇದು ಲಾಕ್ ಮಾಡ್ತಾರೆ, ಅಷ್ಟಂದರೆ ಅಲೋ ಇರೋದು. ಆದಮೇಲೆ ನಾವು ಬಂದಾಗ ಲಾಕ್ ಮಾಡಿದ್ರು, ಸದ್ಯ ತೆಗೆದ್ರು, ಅದಕ್ಕೆ ಒಳಗೆ ಅಲೋ ಬಂತು. ದೀಪ ಹಚ್ಚಕ್ಕಿದು. ನಾವು ಇಲ್ಲಿಂದನೆಲ್ಲ ಇದು ರೋಡ್ ಸ್ಟ್ರೀಟ್ನ ಸ್ಟಾರ್ಟ್ ಮಾಡಿದ್ದು. ಮತ್ತು ನಾವು ಇಲ್ಲೇ ಆಲ್ಮೋಸ್ಟ್ ಒಂದು ರೌಂಡ್ ಬಂದ್ವಿ. ಅಲ್ಲೋಗೋಣ. ನೋಡಿ ಕಳ್ಳ ಏನು ಮಾಡ್ತಿದ್ದಾನೆ. ನಮ್ಮ ತಮ್ಮ ಅವಲೇ ಹೋಗಿ ಕೂತ್ಬಿಟ್ಟಿದ್ದಾನೆ. ಇಲ್ಲಿ ಬರೇ ಕಾಲಿಂದ ಬರ್ಬೇಕು. ಇಲ್ಲಿ ಹುಳಿ ಒಳಗೆ ಸ್ಲಿಪ್ಪರ್ಸ್ ಅಲೋವಿಲ್ಲ. ಇದು ಎಷ್ಟೊಂದು ದಿನ ಆಯ್ತಲ್ಲ, ಅದಕ್ಕೆ ಇದೆಲ್ಲ ಕೆಟ್ಟೋಗಿದೆ, ಅದಕ್ಕೆ ಅಂಥವು ಮಾಡಿದ್ದು. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋಲ್ಲಿ ಸಿಗೋಣ.